So calculation of mean deviation using median for continuous series ಕಲಿಯೋಣ. ಲಾಸ್ಟ್ ಕ್ಲಾಸಲ್ಲಿ ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್ ಫಾರ್ ಡಿಸ್ಕ್ರೀಟ್ ಸೀರೀಸ್ ಯೂಸಿಂಗ್ ಮೀಡಿಯನ್ ಮಾಡಿದ್ವಿ. ಈ ಕ್ಲಾಸಲ್ಲಿ ಮೀಡಿಯನನ್ನು ಉಪಯೋಗಿಸ್ಕೊಂಡು ಕಂಟಿನ್ಯೂಸ್ ಸೀರೀಸಲ್ಲಿ ಮೀನ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದನ್ನು ನಾವು ನೋಡೋಣ. ಸೊ ಕಂಟಿನ್ಯೂಸ್ ಸೀರೀಸಲ್ಲಿ ಮೀಡಿಯನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಆ ಥರನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲೂ ಏನು ಚೇಂಜಸ್ ಏನಿರಲ್ಲ. ಆದರೂ ಕೂಡ ಇದರಲ್ಲಿ ಎಷ್ಟು ಫಾರ್ಮುಲಾ ಬರುತ್ತೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ಮೀಡಿಯನಲ್ಲಿ ನಾವು ಎರಡು ಫಾರ್ಮುಲಾನ ನಾವು ಮಾಡ್ಕೋಬೇಕಾಗಿತ್ತು ಇಲ್ಲಿ ಕಂಟಿನ್ಯೂಸ್ ಸೀರೀಸಲ್ಲಿ. ಸೊ ಅದು ಯಾವ ಫಾರ್ಮುಲಾಸ್ ಅಂತ ಹೇಳಿದ್ರೆ, ಫಸ್ಟ್ ಫಾರ್ಮುಲಾ ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ ಎನ್ ಬೈ ಸೆಕೆಂಡ್ ಐಟಮ್. ಎನ್ ಬೈ ಸೆಕೆಂಡ್ ಐಟಮಲ್ಲಿ ಏನು ಆನ್ಸರ್ ಬರುತ್ತೆ ಆ ಆನ್ಸರ್ನ ಎಷ್ಟನೇ ಐಟಮ್ ಅಂತ ನಾವು ಏನು ಮಾಡ್ತೀವಿ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಐಡೆಂಟಿಫೈ ಮಾಡಿಕೊಂಡು ಏಕ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮತ್ತು ಕ್ಲಾಸ್ ಇಂಟರ್ವೆಲ್ಲು ಏಕ ನಾವೇನು ಮಾಡ್ತೀವಿ ಐಡೆಂಟಿಫೈ ಮಾಡಿಕೊಂಡು ಮತ್ತೆ ಅದರಲ್ಲಿ ಇನ್ನೊಂದು ಆ್ಯಪ್ಲಿಕೇಶನ್ ಮಾಡಬೇಕಾಗತ್ತೆ. ಅದರಲ್ಲಿ ಸೆಕೆಂಡು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡಬೇಕು. ಅದಾದ ನಂತರ ಕ್ಲಾಸ್ ಇಂಟರ್ವೆಲ್ಲಲ್ಲಿ ಇರೋ ಡಿಫ್ರೆನ್ಸ್ ಗೊತ್ತಾಗಬೇಕು ನಮಗೆ. ಸೊ ಅದರಲ್ಲಿರುವ ಫ್ರೀಕ್ವೆನ್ಸಿ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಇನ್ನೊಂದು ಫಾರ್ಮುಲಾನ ಅಪ್ಲೈ ಮಾಡ್ತೀವಿ. ಇಷ್ಟು ಬಂದ ಮೇಲೆ ನಾವು ಸೈಜ್ ಆಫ್ ಎನ್ ಬೈ ಸೆಕೆಂಡ್ ಐಟಮ್ ಮಾಡಿಕೊಂಡು ಅದರಲ್ಲಿ ಬರುವ ಸೈಜು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ನಾವು ಐಡೆಂಟಿಫೈ ಮಾಡ್ಕೋತೀವಿ. ಮಾಡಿಕೊಂಡು ಅಲ್ಲೆಲ್ಲ ಐಡೆಂಟಿಫೈ ಮಾಡಿ ಆದಮೇಲೆ ಮೀಡಿಯನನ್ನು ಇನ್ನೊಂದು ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಎಫ್ ಅಂದರೆ ಫ್ರೀಕ್ವೆನ್ಸಿ ಇಂಟು ಸಿ. ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಸೊ ಇಲ್ಲಿ ಎಲ್ ಅಂದರೆ ಏನಂದರೆ ನಾವೇನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ಐಡೆಂಟಿಫೈ ಮಾಡಿರ್ತೀವೋ ಕ್ಲಾಸ್ ಇಂಟರ್ವೆಲ್ಲು ಅದರ ಲೋಯರ್ ಲಿಮಿಟು. ಒಂದು ಲೋಯರ್ ಇರುತ್ತೆ, ಒಂದು ಅಪ್ಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ 10 to 20 ಇದ್ದರೆ ಸೊ 10 ಈಸ್ ಈ ಲೋಯರ್ ಲಿಮಿಟು, 10 ಈಸ್ ಈ ಲೋಯರ್ ಲಿಮಿಟ್. ಲೈಕ್ ವೈಸ್ ಆ ಕ್ಲಾಸ್ ಇಂಟರ್ವೆಲ್ನ ಯಾವ ಥರ ಲಿಮಿಟ್ ಕೊಟ್ಟಿರ್ತಾರೋ ಅದ್ರ ಪ್ರಕಾರ ನಾವು ಲೋಯರ್ ಲಿಮಿಟ್ ಎಲ್ಲನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪ್ಲಸ್ಸು ಎನ್ ಬೈ ಟು ಆಲ್ರೆಡಿ ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಫಸ್ಟ್ ಫಾರ್ಮುಲಾದಲ್ಲಿ. ಎನ್ ಬೈ ಟು ಮಾಡ್ಕೋಬೇಕು ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಇದೇ ಇಂಪಾರ್ಟೆಂಟ್ ಇಲ್ಲಿ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಫಸ್ಟು ಫಾರ್ಮುಲಾದಲ್ಲಿ ನಾವೇನು ಐಡೆಂಟಿಫೈ ಮಾಡ್ತೀವಿ ಅದಲ್ಲ, ಅದಕ್ಕಿಂತ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಾಕ್ಕೋಬೇಕಾಗತ್ತೆ. ಅಂದರೆ ಪ್ರಿಸೀಡಿಂಗ್ ಅಂತ ಕರಿತೀವಿ ನಾವು, ಅದಕ್ಕಿಂತ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಸೊ ಹಾಗಾಗಿ ಆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹಾಕ್ಕೊಂಡಾದ್ಮೇಲೆ ಡಿವೈಡೆಡ್ ಬೈ ನಾವೇನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿನಲ್ಲಿ ಫ್ರೀಕ್ವೆನ್ಸಿ ಐಡೆಂಟಿಫೈ ಮಾಡಿರ್ತೀವಿ ಅದೇ ಹಾಕ್ಕೋಬೇಕು ಇಲ್ಲಿ ಎಫ್ ಅಂದರೆ. ಇಂಟು ಸಿ ಅಂದರೆ ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸ್ ಎಷ್ಟಿದೆ, 10 ಇದೆಯಾ, 5 ಇದೆಯಾ, 4 ಇದೆಯಾ, 2 ಇದೆಯಾ ಅಂತ ಅದು ಹಾಕ್ಕೋಬೇಕಾಗತ್ತೆ. ಇದೆರಡೂ ಆದ ನಂತರ ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. ಮೀಡಿಯನ್ ನಮಗೆ ಬಂದಾದಮೇಲೆ ನಾವು ಮೀನ್ ಡಿವಿಯೇಷನ್ಗೆ ಹೋಗ್ತೀವಿ. ಮೀನ್ ಡಿವಿಯೇಷನ್ ಫಾರ್ಮುಲಾ ಡಿಸ್ಕ್ರೀಟ್ ಸೀರೀಸಲ್ಲಿ ಯಾವ ಥರ ಇತ್ತು ಅದೇ ಥರ ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಅಂದರೆ ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಡಿ ಮಾಡ್ಯುಲಸ್ ಡಿವೈಡೆಡ್ ಬೈ ಎನ್. ಆಮೇಲೆ ಮೀನ್ ಡಿವಿಯೇಷನ್ ಏನೂ ಬದಲಾವಣೆ ಇಲ್ಲ. ಅಂದರೆ ಕೊಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನು ಈಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀಡಿಯನ್. ಮೀಡಿಯನ್ ಯಾಕೆ ನಾವು ತೊಗೋತೀವಿ ಅಂದರೆ ಮೀಡಿಯನನ್ನು ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ. ಸೊ ಹಾಗಾದರೆ ನಮಗೆ ಇದರಲ್ಲಿ ಫಾರ್ಮುಲಾಸು ಎಷ್ಟು ಡಿಮ್ಯಾಂಡ್ ಮಾಡುತ್ತೆ, ಏನೆಲ್ಲ ಕಾಲಮ್ಸು ನಾವು ಮಾಡ್ಕೋಬೇಕು ಅಂತ ಡಿಮ್ಯಾಂಡ್ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಕೊಳ್ಳೋಣ. ಫಸ್ಟು ಫಾರ್ಮುಲಾದಲ್ಲಿ ನಮಗೆ ಸೈಜ್ ಆಫ್ ಎನ್ ಬೈ ಸೆಕೆಂಡ್ ಐಟಮ್ ತೊಗೋಬೇಕಾದ್ರೆ ನಾವು ಫ್ರೀಕ್ವೆನ್ಸಿ ಕಾಲಮ್ ಅವರೇ ಕೊಟ್ಟಿರ್ತಾರೆ, ಅದಕ್ಕೆ ಟೋಟಲ್ ಮಾಡಿದ್ರೆ ಎನ್ ಬರುತ್ತೆ. ಸೊ ಎನ್ ಈಸ್ ಈಕ್ವಲ್ ಟು ದಿ ಟೋಟಲ್ ಆಫ್ ಫ್ರೀಕ್ವೆನ್ಸಿ ಕಾಲಮು. ಆಮೇಲೆ ನೆಕ್ಸ್ಟು ಎರಡನೇ ಕಾಲಮ್ ನಾವು ಯಾವ್ದು ಹಾಕ್ಕೋಬೇಕು ಅಂತ ಹೇಳಿದ್ರೆ ಎರಡನೇ ಮೀಡಿಯನ್ ಫಾರ್ಮುಲಾದಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಒಂದು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಕಂಟಿನ್ಯೂಸ್ ಸೀರೀಸ್ ಇರೋದ್ರಿಂದ ನಾವು ಮಿಡ್ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಮಿಡ್ ವ್ಯಾಲ್ಯೂ ಕಂಡುಹಿಡ್ಕೊಂಡಾದ್ಮೇಲೆ ಆ ಮಿಡ್ ವ್ಯಾಲ್ಯೂನ ನಾವು ಕ್ಯಾಪಿಟಲ್ ಲೆಟರ್ ಎಕ್ಸ್ ಅಂತ ಡಿನೋಟ್ ಮಾಡಬೇಕು. ಮಿಡ್ ವ್ಯಾಲ್ಯೂಸ್ ನಮಗೆ ಇಲ್ಲಿ ಯಾಕೆ ಬೇಕಪ್ಪ ಅಂತ ಹೇಳಿದ್ರೆ ಡಿ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಡಿ ಮಾಡ್ಯುಲಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಫಾರ್ಮುಲಾ, ಎಕ್ಸ್ ಮೈನಸ್ ಮೀಡಿಯನ್. ಫಸ್ಟು ಎರಡು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಮೀಡಿಯನ್ ಬರುತ್ತೆ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಫ್ರೀಕ್ವೆನ್ಸಿ ಸಿ ಎಫ್ ಮಾಡ್ಕೊಂಡಿರ್ತೀವಿ. ಸೊ ಮಿಡ್ ವ್ಯಾಲ್ಯೂ ನಾವು ಮಾಡಿಕೊಂಡ್ರೆ ನಾವು ಡಿ ಮಾಡ್ಯುಲಸ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ಸೀರೀಸಲ್ಲಿ ಇಲ್ಲಿ ಮಿಡ್ ವ್ಯಾಲ್ಯೂ ಹಾಕೋಬೇಕಾಗುತ್ತೆ. ಅದಕ್ಕೆ ಕ್ಯಾಪಿಟಲ್ ಲೆಟರ್ ಎಕ್ಸ್ ಅಂತ ಡಿನೋಟ್ ಮಾಡಬೇಕಾಗುತ್ತೆ.
ಸೊ ಮಿಡ್ ವ್ಯಾಲ್ಯೂ ಮಾಡ್ಕೊಂಡಾದ್ಮೇಲೆ ಡಿ ಮಾಡ್ಯುಲಸ್ಗೆ ಹೋಗಬೇಕು. ಡಿ ಮಾಡ್ಯುಲಸ್ಸು ಫಾರ್ಮುಲಾದ ಡಿಮ್ಯಾಂಡ್ ಆಗಿರುತ್ತೆ. ಸೊ ಡಿ ಮಾಡ್ಯುಲಸ್ ಅಂತ ಹೇಳಿದರೆ ಎಕ್ಸ್ ಮೈನಸ್ ಮೀಡಿಯನ್. ಎಕ್ಸ್ ಅಂದರೆ ಮಿಡ್ ವ್ಯಾಲ್ಯೂ, ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಮೈನಸ್ ಮೀಡಿಯನ್. ಅದಾದ ಮೇಲೆ ನಾವು ಎಫ್ ಇಂಟು ಡಿ ಮಾಡ್ಯುಲಸ್ ಮಾಡಬೇಕು. ಅದಾದ ಮೇಲೆ ನಾವು ಟೋಟಲ್ಸ್ ಮಾಡಿಕೊಂಡು, ಟೋಟಲ್ ಎರಡೇ ಕಾಲಮ್ ಬರೋದು ಇಲ್ಲೂ ಕೂಡ. ಒಂದು ಯಾವ ಕಾಲಮು ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ನ ಟೋಟಲ್ಲು, ಎರಡನೇದು ಸಿಗ್ಮಾ ಎಫ್ ಇಂಟು ಡಿ ಮಾಡ್ಯುಲಸ್ ಕಾಲಮ್ನ ಟೋಟಲ್ಲು. ಇದರಲ್ಲಿ ಸ್ಟೆಪ್ಸ್ ಎಷ್ಟು ಬರ್ತದೆ ಅಂತ ಹೇಳಿದರೆ 4 ರಿಂದ 5 ಸ್ಟೆಪ್ಸ್ ಬರುತ್ತೆ ಇದರಲ್ಲಿ. ಫಸ್ಟ್ ಸ್ಟೆಪ್ ಏನಂದರೆ ಸಿ ಎಫ್ ಮಾಡ್ಕೋಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಎರಡನೇ ಸ್ಟೆಪ್ಪು ನಾವು ಮಿಡ್ ವ್ಯಾಲ್ಯೂಸು ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಬಿಗ್ ಲೆಟರ್ ಎಕ್ಸ್ ಅಂತ ಡಿನೋಟ್ ಮಾಡಬೇಕು. ಅದಾದ ಮೇಲೆ ಡಿ ಮಾಡ್ಯುಲಸ್ಸು ಆದ ಮೇಲೆ ಎಫ್ ಇಂಟು ಡಿ ಮಾಡ್ಯುಲಸ್ಸು. ಇಷ್ಟು ಸ್ಟೆಪ್ಸು. ಕಾಲಮ್ಸು ಕೂಡ ಇಷ್ಟೇ ಬರುತ್ತೆ. ಎಕ್ಸ್ ಆ್ಯಂಡ್ ಎಫ್ ಅವರೇ ಕೊಟ್ಟಿರ್ತಾರೆ, ಕ್ಲಾಸ್ ಇಂಟರ್ವೆಲ್ ಅವರೇ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಅವರೇ ಕೊಟ್ಟಿರ್ತಾರೆ. ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕಾಗುತ್ತೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆದ ನಂತರ ನಾವು ಮಿಡ್ ವ್ಯಾಲ್ಯೂ ಮಾಡ್ಕೋಬೇಕು. ಮಿಡ್ ವ್ಯಾಲ್ಯೂ ಅಂದರೆ ಎಕ್ಸ್ ಅಂತ, ಆ ಎಕ್ಸ್ನ ಮಾಡ್ಕೋಬೇಕು ನಾವು. ಅದಾದ ಮೇಲೆ ಡಿ ಮಾಡ್ಯುಲಸ್ಸು ಕಾಲಮು, ಡಿ ಮಾಡ್ಯುಲಸ್ ಆದಮೇಲೆ ಎಫ್ ಇಂಟು ಡಿ ಕಾಲಮು. ಸೊ ನೀವು ಕೂಡ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಈ ಫಾರ್ಮುಲಾಸು ಮತ್ತು ಸ್ಟೆಪ್ಸು ಬರ್ಕೊಳ್ಳಿ. ಫಸ್ಟ್ ಇಲ್ಲಿ ಹೆಡಿಂಗು ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಅಂತ ಇಂಪಾರ್ಟೆಂಟ್. ಇಲ್ಲಿ ಫಾರ್ ಕಂಟಿನ್ಯೂಸ್ ಸೀರೀಸ್ ಇದು ಇಂಪಾರ್ಟೆಂಟು, ಇದು ಹಾಕ್ಕೋಬೇಕು. ಮೀಡಿಯನ್ಗೆ ಫಾರ್ಮುಲಾ ಇಲ್ಲಿ ಬರೆದಿದ್ದೀನಿ ನೋಡಿ. ಮೀಡಿಯನ್ ಈಸ್ ಈಕ್ವಲ್ ಟು ಕಂಟಿನ್ಯೂಸ್ ಸೀರೀಸಲ್ಲಿ ಏನು ಫಾರ್ಮುಲಾ ಇದೆ ಅದೇ ಇಲ್ಲೂ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೈಜ್ ಆಫ್ ಎನ್ ಬೈ ಸೆಕೆಂಡ್ ಐಟಮ್, ಎನ್ ಈಸ್ ಈಕ್ವಲ್ ಟು ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಎನ್ ಅಂದರೆ ಟೋಟಲ್ ಆಫ್ ಫ್ರೀಕ್ವೆನ್ಸಿ. ಮೀಡಿಯನ್ನ ಇನ್ನೊಂದು ಫಾರ್ಮುಲಾ, ಮೀಡಿಯನ್ ಈಸ್ ಈಕ್ವಲ್ ಟು, ಇಲ್ಲಿ ನಮ್ಗೆ ಏನು ಬರುತ್ತೆ ಆನ್ಸರ್, ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಇದು ಬೇಕಾಗುತ್ತೆ. ಎಲ್ ಪ್ಲಸ್ ಎನ್ ಬೈ ಸೆಕೆಂಡ್ ಐಟಮ್ ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಯಾವುದು, ಸಿ ಎಫ್ ಅಂದರೆ ಏನು ಅಂತ. ಸಿ ಎಫ್ ಇಸ್ ಈಕ್ವಲ್ ಟು ಸಿ ಎಫ್ ಆಫ್ ಪ್ರಿಸೀಡಿಂಗ್ ಅಂದರೆ ಬಿಫೋರ್ ಅಂತ. ಇದು ಲಾಸ್ಟ್ ಪ್ರಾಬ್ಲಮಲ್ಲೂ ನಾನು ಹೇಳ್ಕೊಟ್ಟಿದ್ದೆ ನಿಮಗೆ, ಇಲ್ಲೂ ಅದೇ ಅಪ್ಲೈ ಆಗುತ್ತೆ. ಪ್ರಿಸೀಡಿಂಗ್ ಬಿಫೋರ್ ಅಂತ. ಫ್ರೀಕ್ವೆನ್ಸಿ ಆಲ್ರೆಡಿ ನೀವೇನು ಐಡೆಂಟಿಫೈ ಮಾಡಿದ್ದೀರಿ ಅದೇ. ಸಿ ಅಂದರೆ ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸು, 10 ಇರುತ್ತೋ 5 ಇರುತ್ತೋ 2 ಇರುತ್ತೋ 4 ಇರುತ್ತೋ ಅದು. ಮೀನ್ ಡಿವಿಯೇಷನ್ ಫಾರ್ಮುಲಾ ಯೂಸಿಂಗ್ ಮೀಡಿಯನ್ ಫಾರ್ ಕಂಟಿನ್ಯೂಸ್ ಸೀರೀಸು ಸೇಮ್ ಇರುತ್ತೆ, ಸಿಗ್ಮಾ ಎಫ್ ಇಂಟು ಡಿ ಮಾಡ್ಯುಲಸ್ಸು ಡಿವೈಡೆಡ್ ಬೈ ಎನ್. ಕೊಯಿಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀಡಿಯನ್. ಆಮೇಲೆ ಇದರಲ್ಲಿ ಎಷ್ಟು ಸ್ಟೆಪ್ಸ್ ಬರುತ್ತೆ ಅಂದರೆ, ಫಸ್ಟು ಸಿ ಎಫ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಅದಾದಮೇಲೆ ಮಿಡ್ ವ್ಯಾಲ್ಯೂಸು, ಅದಾದಮೇಲೆ ಡಿ ಮಾಡ್ಯುಲಸ್ ನಮ್ಗೆ ಹೇಗೆ ಬರುತ್ತೆ, ಎಕ್ಸ್ ಏನು ಇಲ್ಲಿ ಮಾಡಿರ್ತೀವೋ ಮಿಡ್ ವ್ಯಾಲ್ಯೂ, ಅದರಿಂದ ಮೀಡಿಯನ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನಾವು 2 ಸ್ಟೆಪ್ಪಲ್ಲಿ. ಮಾಡಿದಾದ್ಮೇಲೆ ನಾವು ಅದರಿಂದ ಮೈನಸ್ ಮಾಡಿದ್ರೆ ಡಿ ಮಾಡ್ಯುಲಸ್ ಬರುತ್ತೆ. ಈ ಡಿ ಮಾಡ್ಯುಲಸಲ್ಲಿ ನೀವು ಪ್ಲಸ್ಸು ಮೈನಸ್ ಏನಾದರೂ ಸೈನ್ ಇದ್ದರೆ ಇಗ್ನೋರ್ ಮಾಡಿ. ಪ್ಲಸ್ಸು ಮೈನಸ್ ಸೈನ್ ಇದ್ದರೆ ಏನು ಮಾಡಿ, ಇಗ್ನೋರ್ ಮಾಡಿ. ಇಲ್ಲೂ ಕೂಡ ಇಗ್ನೋರ್ ಮಾಡಬೇಕು ಪ್ಲಸ್ ಮೈನಸ್ ಸೈನು. ಆಮೇಲೆ ಸಿಗ್ಮಾ ಎಫ್ ಇಂಟು ಡಿ ಮಾಡಿಕೊಂಡು ಎಫ್ ಇಂಟು ಡಿ ಮಾಡಿದ್ರೆ ಸಿಗ್ಮಾ ಎಫ್ ಇಂಟು ಡಿ ಬರುತ್ತೆ. ಫ್ರೀಕ್ವೆನ್ಸಿಯಿಂದ ಡಿ ಮಾಡ್ಯುಲಸ್ನ ಮಲ್ಟಿಪ್ಲೈ ಮಾಡೋದು, ಆಮೇಲೆ ಫಾರ್ಮುಲಾಸ್ನ ಅಪ್ಲೈ ಮಾಡ್ಕೊಳ್ಳೋದು. ಹಾಗಾದರೆ ಇದರಲ್ಲಿ ಕಾಲಮ್ಸ್ ಎಷ್ಟು ಡಿಮ್ಯಾಂಡ್ ಮಾಡುತ್ತೆ ಇದೆಲ್ಲ ನಮಗೆ ಫಾರ್ಮುಲಾಗಳು. ಎಕ್ಸು ಅವರೇ ಕೊಟ್ಟಿರ್ತಾರೆ ಕ್ಲಾಸ್ ಇಂಟರ್ವೆಲ್ಲು, ಫ್ರೀಕ್ವೆನ್ಸಿಯೂ ಅವರೇ ಕೊಟ್ಟಿರ್ತಾರೆ. ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಎರಡನೇ ಫಾರ್ಮುಲಾದಕ್ಕೆ ಸಿ ಎಫ್ ಬೇಕು, ಹಾಗಾಗಿ ಸಿ ಎಫ್ ಹಾಕ್ಕೊಂಡಿದ್ದೀವಿ. ಮೂರನೇದು ಮಿಡ್ ವ್ಯಾಲ್ಯೂ ಬೇಕಾಗುತ್ತೆ ನಮಗೆ. ಮಿಡ್ ವ್ಯಾಲ್ಯೂ ಡಿ ಮಾಡ್ಯುಲಸ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಯಾಕಂದರೆ ಕಂಟಿನ್ಯೂಸ್ ಸೀರೀಸಲ್ಲಿ ಎಕ್ಸ್ ಅಂತ ಕೊಟ್ಟಿರ್ಬೋದು ಅಥವಾ ಕ್ಲಾಸ್ ಇಂಟರ್ವೆಲ್ ಅಂತ ಕೊಟ್ಟಿರ್ಬೋದು. ಮಿಡ್ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಲೇಬೇಕು ಕಂಟಿನ್ಯೂಸ್ ಸೀರೀಸಲ್ಲಿ. ಅದಾದಮೇಲೆ ಡಿ ಮಾಡ್ಯುಲಸ್ ಹೆಂಗೆ, ಈ ಮಿಡ್ ವ್ಯಾಲ್ಯೂವಿಂದ ಮೀಡಿಯನ್ ಫೈಂಡ್ ಔಟ್ ಮಾಡಿರ್ತೀವಲ್ಲ ಅದನ್ನು ಈ ಸ್ಟೆಪ್ ಆದಮೇಲೆ ಫ್ರೀಕ್ವೆನ್ಸಿಯಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಸೊ ನೋಡಿ, ಇದು ಮಾಡಿಲ್ಲ ಅಂದರೆ ನಾವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಮಿಡ್ ವ್ಯಾಲ್ಯೂ ಮಾಡಿಲ್ಲ ಅಂದರೆ ಡಿ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಡಿ ಮಾಡ್ಯುಲಸ್ ಮಾಡಿಲ್ಲ ಅಂದರೆ ಎಫ್ ಇಂಟು ಡಿ ಮಾಡ್ಯುಲಸ್ಸು ಕೂಡ ನಾವು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎವ್ರಿ ಸ್ಟೆಪ್ ಡಿಪೆಂಡ್ಸ್ ಅಪಾನ್ ದಿ ಅದರ್ ಸ್ಟೆಪ್. ನಾವು ಯು ಕ್ಯಾನ್ ಟೇಕ್ ಡೌನ್ ದಿಸ್ ಪ್ರಾಬ್ಲಮ್. ಕ್ಯಾಲ್ಕುಲೇಟ್ ದ ಮೀನ್ ಡಿವಿಯೇಷನ್ ಆ್ಯಂಡ್ ಇಟ್ಸ್ ಕೊಯಿಫಿಷಿಯಂಟ್ ಫ್ರಮ್ ಮೀಡಿಯನ್ ಅನ್ನೋದು ಇಂಪಾರ್ಟೆಂಟು. ಮಾರ್ಕ್ಸು ಒಂದು ಕಡೆ ಸ್ಟೂಡೆಂಟ್ಸು 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. ಸೊ ಸ್ಟೂಡೆಂಟ್ಸು 4, 6, 10, 20, 10, 6, 4. ಸೊ ಇದನ್ನು ನೀವು ಕ್ಲಾಸ್ ಇಂಟರ್ವೆಲ್ ಅಂತ ನೀವು ನೋಡ್ಕೋಬೋದು. ಕ್ಲಾಸ್ ಇಂಟರ್ವೆಲ್ ಇದನ್ನು ಫ್ರೀಕ್ವೆನ್ಸಿ ಅಂತ ನೀವು ಮಾಡ್ಕೋಬೇಕಾಗತ್ತೆ. ಇದು ಕ್ಲಾಸ್ ಇಂಟರ್ವೆಲ್ಲು, ಕಂಟಿನ್ಯೂಸ್ ಸೀರೀಸಲ್ಲಿ ಕ್ಲಾಸ್ ಇಂಟರ್ವೆಲ್ ಅಂತಾರೆ ಇದನ್ನು ಫ್ರೀಕ್ವೆನ್ಸಿ ಅಂತಾರೆ. ಫಾರ್ಮುಲಾದ ಡಿಮ್ಯಾಂಡ್ ಏನೋ ನಮಗೆ ನೆಕ್ಸ್ಟ್ ಕಾಲಮ್ ಯಾವುದು ಬೇಕು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕು. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಒಂದ್ರದ್ದು ಒಂದು ಆ್ಯಡ್ ಮಾಡ್ತಾ ಹೋಗೋದು.
ಸೊ ಫಸ್ಟ್ ಒನ್ 4 ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. 4 + 6 10, 10 + 10 20, 20 + 20 40, 40 + 10 50, 50 + 6 56, 56 + 4 60. ಸೊ ಇದಕ್ಕೂ ಮ್ಯಾಚ್ ಆಗಬೇಕು, ಸೇಮ್ ಇರಬೇಕು, ಟೋಟಲು ಡಿಫ್ರೆನ್ಸ್ ಇರಬಾರ್ದು. ನೆಕ್ಸ್ಟ್ ಕಾಲಮ್ ಯಾವ್ದು ಬೇಕು ನಮಗೆ? ಬಿಗ್ ಎಕ್ಸ್ ಅಂದರೆ ನೀವು ಮೇಲ್ಗಡೆ ಮಿಡ್ ವ್ಯಾಲ್ಯೂ ಅಂತ ಹಾಕ್ಕೊಳ್ಳಿ. 10 to 20ನ ಮಿಡ್ ವ್ಯಾಲ್ಯೂ ಹಾಕ್ಕೋಬೇಕಿಲ್ಲಿ ನಾವು. ಅಂದರೆ 10 + 20 / 2 ಮಾಡ್ಕೋಬೋದು, ಹಾಗೂ ನಿಮಗೆ ಗೊತ್ತಾಗುತ್ತೆ, ಹಾಕ್ಕೋಬೋದು ನೀವು. ಸೊ ಇದು 15 ಆಗುತ್ತೆ, ಇದು 25 ಆಗುತ್ತೆ, ಇದು 35 ಆಗುತ್ತೆ, ಇದು 45 ಆಗುತ್ತೆ, ಇದು 55 ಆಗುತ್ತೆ, ಇದು 65 ಆಗುತ್ತೆ, ಇದು 75 ಆಗುತ್ತೆ. ಈ ಮಿಡ್ ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟು, ಬೇಕೇ ಬೇಕಾಗುತ್ತೆ. ಈಗ ನೆಕ್ಸ್ಟ್ ನಾವು ಡಿ ಮಾಡ್ಯುಲಸ್ ಕಾಲಮ್ ಬೇಕು ನಮಗೆ. ಇಲ್ಲಿ ಡಿ ಮಾಡ್ಯುಲಸ್ ಕಾಲಮು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಡಿ ಮಾಡ್ಯುಲಸ್ ಅಂದರೆ ಎಕ್ಸ್ ಮೈನಸ್ ಮೀಡಿಯನ್. ಡಿ ಮಾಡ್ಯುಲಸ್ ಅಂದರೆ ಎಕ್ಸ್ ಮೈನಸ್ ಮೀಡಿಯನ್. ಎಕ್ಸು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಅಲ್ವಾ, ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು ಈಗ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ನಾವು ಎಲ್ಲಿಗೆ ಹೋಗಬೇಕು? ಮೀಡಿಯನ್ ಕ್ಯಾಲ್ಕುಲೇಷನ್ಗೆ ಹೋಗಬೇಕಾಗುತ್ತೆ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಮೀಡಿಯನ್. ಫಸ್ಟ್ ಫಾರ್ಮುಲಾ ಮೀಡಿಯನ್ ಏನು? ಮೀಡಿಯನ್ ಈಸ್ ಈಕ್ವಲ್ ಟು ಸೈಜ್ ಆಫ್ n/2nd ಐಟಮ್. ಕಂಟಿನ್ಯೂಸ್ ಸೀರೀಸ್ಗೆ n/2nd ಐಟಮ್ ಬರೋದು. ನೀವು ಇಂಡಿವಿಜುವಲ್ ಡಿಸ್ಕ್ರೀಟ್ ಸೀರೀಸ್ ಮಾಡಿದಾಗ n+1 ಬರುತ್ತೆ. ಕಂಟಿನ್ಯೂಸ್ಗೆ ಬರೀ n/2nd ಐಟಮು. n ಅಂದರೆ ಎಷ್ಟು? 60/2nd ಐಟಮು. ಎಷ್ಟಾಗುತ್ತದು? 30th ಐಟಮು. 30th ಐಟಮು ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ. 38 ಐಟಮ್ ಎಲ್ಲಿ ಬರುತ್ತೆ? 40 ಎಲ್ಲಿ ಬರುತ್ತಲ್ವಾ? 40 ಎಲ್ಲಿ ಬರುತ್ತೆ? ಇಲ್ಲಿ ನೋಡ್ಕೊಳ್ಳಿ, ಇದರಲ್ಲಿ ಬರುತ್ತಿದೆ. ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನಲ್ಲಿ ನೀವು ಐಡೆಂಟಿಫೈ ಮಾಡ್ಕೊಳ್ಳುವಾಗ ನೀವು ನೋಡ್ಕೋಬೋದು 40th ಬರುತ್ತೆ. ಸೊ 40th ಬಂದರೆ ನಾವು ಎರಡನೇ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಸ್ ಈಕ್ವಲ್ ಟು ಇದು ಅದು ಬರ್ಕೋಬೇಕು ಆ್ಯಕ್ಚುಲಿ. ಕ್ಲಾಸ್ ಇಂಟರ್ವೆಲ್ಲು 40 to 50, ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು 20, ಸಿ ಎಫ್ ಮಾತ್ರ ಭಾಳ ಹುಷಾರಾಗಿ ಬರ್ಕೋಬೇಕು. ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನಾವೇನು ಐಡೆಂಟಿಫೈ ಮಾಡಿದ್ದೀವಿ ಅದಲ್ಲ, ಅದರ ಮೇಲಿಂದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಜ್ಞಾಪಕ ಇರಲಿ. ದಿಸ್ ಈಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ 20 ಇಲ್ಲಿ ಬರ್ಕೋಬೇಕು. ಇದು ಇಷ್ಟು ನಾವು ಐಡೆಂಟಿಫೈ ಮಾಡ್ಕೊಂಡು ಆದ ಮೇಲೆ ನಾವು ಎರಡನೇ ಮೀಡಿಯನ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಹೋಗಬೇಕು. ಮೀಡಿಯನ್ ಈಸ್ ಈಕ್ವಲ್ ಟು L + n/2nd ಐಟಮ್ ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೈ ಎಫ್ ಇಂಟು ಸಿ. ಅಂದರೆ ಎಲ್ ಅಂದರೆ ನೀವು ಐಡೆಂಟಿಫೈ ಮಾಡಿದ್ದೀರಲ್ಲ ಕ್ಲಾಸು, ಅದು 40 to 50 ಇದೆ. ಆ 40 to 50 ಕ್ಲಾಸಲ್ಲಿ ಲೋಯರ್ ಲಿಮಿಟ್ ಎಷ್ಟು? 40 ಇದೆ. ಸೊ 40 ಬರ್ಕೋಬೇಕು. ಪ್ಲಸ್ n/2 ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ. n/2 ನಿಮಗೆ ಎಷ್ಟು ಬಂದಿರೋದು ಅಂತ ನೀವು ಬೇಕಾದರೆ ಅದನ್ನು ನೋಡ್ಕೋಬೋದು. ಸೊ n/2 ನಿಮಗೆ ಎಷ್ಟು ಬಂದಿದೆ ಅಂತ ಹೇಳಿದ್ರೆ 30th ಐಟಮ್ ಎಷ್ಟು ಬಂದಿರೋದು? ಜಸ್ಟ್ ಚೆಕ್ಔಟ್. ಮೀಡಿಯನ್ ಈಸ್ ಈಕ್ವಲ್ ಟು n/2 40 + 30. ಇಲ್ಲಿ ಆಲ್ರೆಡಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಿ ನೋಡಿ. n/2 30th ಐಟಮ್ ಮೈನಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಇದೆಲ್ಲ ಆ್ಯಕ್ಚುಲಿ ಇದ್ರ ಮೇಲಿಂದು ಪ್ರಿಸೀಡಿಂಗ್ ಅಂದರೆ ಬಿಫೋರು. ಎಷ್ಟು? 20 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಏನಿದೆ ಆ್ಯಸ್ ಇಟ್ ಈಸ್ ಅದೇ ಹಾಕ್ಕೋಬೇಕು. ದಟ್ ಈಸ್ 20 ಇಂಟು ಕ್ಲಾಸ್ ಇಂಟರ್ವೆಲ್ನ ಡಿಫ್ರೆನ್ಸ್ ಎಷ್ಟಿದೆ? ಪ್ರತಿಯೊಂದಕ್ಕೂ 10 ಇದೆ. ಸೊ ಹಾಗಾಗಿ 10 ಹಾಕ್ಕೋಬೇಕು. ಈಸ್ ಈಕ್ವಲ್ ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 40 ಪ್ಲಸ್ ಇದು ಸಿಂಪ್ಲಿಫೈ ಮಾಡಿಬಿಡಿ, ಇದನ್ನು ಮೈನಸ್ ಮಾಡಿ ಡಿವೈಡ್ ಮಾಡಿ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 40 + 5 ಬರುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು 45 ಬರುತ್ತೆ. ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಐಡೆಂಟಿಫೈ ಅಂತ. ಸೊ ಮೀಡಿಯನ್ ಅಂದರೆ ಆ್ಯಕ್ಚುಲಿ ಮೀಡಿಯನ್ ಎಷ್ಟು ಇವಾಗ? 45. ಸೊ ನಮಗೆ ಇದು ಬೇಕಾಗುತ್ತೆ. ಯಾಕೆ ಬೇಕು ನಮಗೆ ಅಂದರೆ ಇಲ್ಲಿ ನಾವು ಇಲ್ಲಿ ಎಕ್ಸಿಂದ ಮಿಡಲ್ ವ್ಯಾಲ್ಯೂಯಿಂದ ಮೀಡಿಯನ್ ಮೈನಸ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಎಕ್ಸ್ ಬರ್ಕೊಳ್ಳಿ ಫಸ್ಟು. ಎಕ್ಸ್ ಎಷ್ಟಿದೆ? 15, 25, 35, 45, 55, 65, 75 ಮೈನಸ್
ಮೀಡಿಯನ್ ನಮಗೆ ಬಂದಿರೋದು ಎಷ್ಟು ಆನ್ಸರ್ ಈಗ 45, ಎಲ್ಲದಕ್ಕೂ 45 ಬರ್ಕೊಡಿ. 45 45 45 45. ಸೊ ಇದರ ಮೈನಸ್ ಬರ್ಬೋದು, ಇಲ್ಲಿ ನೋಡ್ಕೋಬೇಕು ನೀವು. ಮೈನಸ್ ಬಂದರೆ ಇಗ್ನೋರ್ ಮಾಡಬೇಕಷ್ಟೇ. 15 ಮೈನಸ್ 45 ಆ್ಯಕ್ಚುಲಿ ಮೈನಸ್ 30 ಬರುತ್ತೆ. ಜಸ್ಟ್ 30 ಹಾಕ್ಕೊಳ್ಳಿ. ಇದು 20, ಇದು 10, ಇದು 0 ಬರುತ್ತೆ, ಇದು 10 ಬರುತ್ತೆ, ಇದು 20 ಬರುತ್ತೆ, ಇದು 30 ಬರುತ್ತೆ. ಓಕೆನಾ? ಆಪೋಸಿಟಲ್ಲಿದೆ ನೋಡಿ ಅದು. ಸೊ ನಮಗೆ ಈ ಡಿ ಮಾಡ್ಯುಲಸ್ ಕಾಲಮು ಬಂತೀಗ. ನೆಕ್ಸ್ಟ್ ಕಾಲಮ್ ನಮಗೆ ಫಾರ್ಮುಲಾ ಏನು ಡಿಮ್ಯಾಂಡ್ ಮಾಡುತ್ತೆ? ಎಫ್ ಇಂಟು ಡಿ ಮಾಡ್ಯುಲಸ್ ಕಾಲಮ್ ಹಾಕ್ಕೋಬೇಕು ನಾವು. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರಲ್ಲ, ಆ ಫ್ರೀಕ್ವೆನ್ಸಿನ ಬರಿತಾ ಹೋಗ್ರಿ. ಫಸ್ಟ್ ಒನ್ 4, ಸೆಕೆಂಡ್ ಒನ್ 6, ಥರ್ಡ್ ಒನ್ 10, ನೆಕ್ಸ್ಟ್ ಒನ್ 20, ನೆಕ್ಸ್ಟ್ ಒನ್ 10, ನೆಕ್ಸ್ಟ್ ಒನ್ 6, ದೆನ್ 4. ಸೊ ನೀವು ಇಂಟು ಮಾಡಿದ್ರೆ ಡಿ ಮಾಡ್ಯುಲಸ್ ಎಷ್ಟು? 30, 20, 10, 0, 10, 20, 30. ಇಟ್ ಈಸ್ ಈಕ್ವಲ್ ಟು ಎಷ್ಟೆಷ್ಟಾಗುತ್ತೆ ಅಂತ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಇದರಲ್ಲಿ ಕೆಲವ್ರು ಏನು ಮಾಡ್ತಾರಂದರೆ, ಇಲ್ಲಿ ನಾನೀಗ ನಿಮಗೆ ಮಾಡಿಸ್ತಾ ಇರೋದು ಡೈರೆಕ್ಟ್ ಮೆಥಡ್. ಇದು ತುಂಬ ಈಸಿಯಾಗಿ ಅರ್ಥ ಆಗೋ ಮೆಥಡು. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಹಿಂಗೆ ಮಾಡಿಬಿಟ್ಟು ಡಿವೈಡೆಡ್ ಬೈ ಈ ಡಿಫ್ರೆನ್ಸ್ ಇದೆಯಲ್ಲ, ಇದು ಕ್ಲಾಸ್ ಇಂಟರ್ವೆಲ್ ಅದು ಹಾಕಿಸ್ಕೋತಾರೆ. ಸೊ ಹಂಗೆ ಮಾಡಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದರ ಬದಲು ಈ ಸಿಂಪ್ಲಿಫೈಡ್ ವೇನಲ್ಲಿ ಮಾಡಿಕೊಂಡು ಲಾಸ್ಟ್ ಸ್ಟೆಪ್ಪಲ್ಲಿ ಒಂದು ವ್ಯತ್ಯಾಸ ಮಾಡ್ಕೊಂಡಿರುತ್ತೆ. ಅದು ನಾನು ಹೇಳ್ತೀನಿ ನಿಮಗೆ ಹೇಗೆ ಅಂತ. ಸೊ ಹಾಗಾಗಿ ದಿಸ್ ಈಸ್ ದ ಈಸಿಯೆಸ್ಟ್ ಆ್ಯಂಡ್ ಸಿಂಪಲ್ ಮೆಥಡ್. ಸೊ ಎಫ್ ಇಂಟು ಡಿ ನೀವು ಮಾಡಿದ್ರೆ 4 3 ಎಷ್ಟು? 120. ಇದು ಕೂಡ 120. ಇದು 100 ಆಗುತ್ತೆ, ಇದು 0 ಆಗುತ್ತೆ, ಇದು 100 ಆಗುತ್ತೆ. 6 ಇಂಟು 20 120, ಇದು ಕೂಡ 120 ಆಗುತ್ತೆ. ಸೊ ನಮಗೆ ಫಾರ್ಮುಲಾದ ಪ್ರಕಾರ ಸಿಗ್ಮಾ ಎಫ್ ಇಂಟು ಡಿ ಮಾಡ್ಯುಲಸ್ ಬೇಕೇ ಬೇಕಾಗುತ್ತೆ. ಫಾರ್ಮುಲಾ ಡಿಮ್ಯಾಂಡ್ಸ್. ಸೊ ಲೆಟ್ us calculate 120 plus 120 plus 100 ಪ್ಲಸ್ ಎಷ್ಟಾಗುತ್ತೆ? ಇದು ಟೋಟಲ್ಲು 340 ಆಗುತ್ತೆ ಅಲ್ವಾ? 100, 200, 300, 340 ಪ್ಲಸ್ ಇದು ಅಷ್ಟೇ ಇದೆ 340. 340 ಪ್ಲಸ್ 340 ಈಸ್ 680. 680 ಆಗುತ್ತೆ. 680 ಬಂದಮೇಲೆ ನಾವು ಇವಾಗ ಮೂರನೇ ಫಾರ್ಮುಲದ ಕಡೆ ಹೋಗಬೇಕು. ಮೀನ್ ಡಿವಿಯೇಷನ್ ಫಾರ್ಮುಲದ ಕಡೆ ನಾವು ವಿ ಶುಡ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಮೀನ್ ಡಿವಿಯೇಷನ್. ಸೊ ಥರ್ಡ್ ಫಾರ್ಮುಲಾ ಈಸ್ ಮೀನ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಇಂಟು ಡಿ ಮಾಡ್ಯುಲಸ್ ಡಿವೈಡೆಡ್ ಬೈ ಎನ್. Mean deviation is equal to 680 divided by n is how much? 60. Mean deviation is equal to ಇದರಲ್ಲಿ ಮೀನ್ ಡಿವಿಯೇಷನಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ, ಡೈರೆಕ್ಟ್ಲಿ ನೀವು ಹಿಂಗೂ ತೊಗೋಬೋದು, ಅಥವಾ ಈ ಕ್ಲಾಸ್ ಇಂಟರ್ವೆಲ್ನ ಡಿಫರೆನ್ಸ್ 10 ಇದೆಯಲ್ಲ ಅದು ಕೂಡ ತೊಗೋಬೋದು. ಇಲ್ಲಾಂದರೆ ನೀವು ಇನ್ನೂ ಈಸಿ ಏನು ಮಾಡ್ಬೋದು ಅಂದರೆ, ಇಷ್ಟೇ ಹಾಕ್ಕೊಂಡು ನೀವು ಇಂಟು ಸಿ ಬೇಕಾದರೂ, ಇಲ್ಲಿ ಫಸ್ಟು ಫಾರ್ಮುಲಾ ಬರ್ಕೊಂಡಿದ್ದೀರಲ್ಲ, ನೀವು ಬೇಕಾದರೆ ಇಲ್ಲಿ ಇಂಟು ಸಿನೇ ಹಾಕ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ಓಕೆನಾ? ಇಂಟು ಸಿ ಹಾಕ್ಕೊಂಡ್ರು ನೀವು ಏನೂ ಸಮಸ್ಯೆ ಆಗಲ್ಲ. ಆದರೆ ಇಲ್ಲಿ ಒಂದು ಸ್ಮಾಲು ನೀವು ಇಲ್ಲೇ ಚೇಂಜಸ್ ಮಾಡ್ಕೋಬೋದು. ಏನಂದರೆ, ಇಷ್ಟೆಲ್ಲ ಇಲ್ಲೆಲ್ಲ ಈ ಸ್ಟೆಪ್ಪಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದ್ರ ಬದಲು ಇಲ್ಲಿ ಸಿಂಪ್ಲಿಫೈ ಮಾಡ್ಕೋಬೋದು. ಇಂಟು ಸಿ ಹಾಕಿದ್ರೆ ನೀವು ಇಲ್ಲಿ 10 ಆಗುತ್ತಲ್ವಾ? ಸೊ ಇಲ್ಲಿ ನೋಡಿದ್ರೆ 3 ಅಂಕಿಗಳಿದ್ದಾವೆ, ಇಲ್ಲಿ 2 ಇದ್ದಾವೆ. ಸೊ ಹಾಗಾಗಿ ನೀವೇನು ಮಾಡ್ಕೋಬೋದು ಅಂದರೆ, ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಇಲ್ಲಿ ಒಂದು 0 ಹಾಕ್ಕೋಬೋದು ನೀವು. ಅದು ಟ್ರೈ ಮಾಡಿ. ಬೇಕಾದರೆ ಇದನ್ನು ಕನ್ಸಿಡರ್ ಮಾಡ್ತೀರಿ ಅಂದರೆ, ಸಪೋಸ್ 680 ಡಿವೈಡೆಡ್ ಬೈ ಅಲ್ಲಿ 60 ಬದಲು 600 ಮಾಡಿದ್ರೆ ನಿಮಗೆ 1.13 ಬರುತ್ತೆ. ಇಂಟು 10 ಮಾಡಿದ್ರೆ ನಿಮಗೆ ಆನ್ಸರು 11.3 ಬರುತ್ತೆ. ಇಲ್ಲಿ ಅಕಸ್ಮಾತ್ ನೀವೇನಾದರೂ 10 ಇಗ್ನೋರ್ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಅದು ಕೂಡ ಮಾಡ್ಕೋಬೋದು. 10 ಇಗ್ನೋರ್ ಮಾಡ್ಕೋಬೋದು. ಈ 680 ಡಿವೈಡೆಡ್ ಬೈ ಇಲ್ಲಿ 3 ಅಂಕಿ ಇದೆ, ಇಲ್ಲಿ ಬರೀ 2 ಇದೆ ಅಲ್ವಾ? ಇದನ್ನು ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ನೀವೊಂದು 0ನ ಆ್ಯಡ್ ಮಾಡ್ಕೋಬೋದು. ಅದು ಪ್ರಾವಿಷನ್ ಇದೆ ನಿಮಗೆ. ಸೊ 680 ಡಿವೈಡೆಡ್ ಬೈ 600 ನೀವು ಮಾಡಿದ್ರೆ 1.13 ಬರುತ್ತೆ. ಇಂಟು 10 ಮಾಡಿದ್ರೆ 11.33 ಬರುತ್ತೆ.
11.33 ಅಥವಾ 433 ಅಂತಲೇ ನೀವು ಕರಿಬೋದು. ನೋಡಿ, ನೀವು ಇದನ್ನು 680 ಡಿವೈಡೆಡ್ ಬೈ 600 ಮಾಡ್ಕೋಬೋದು. ಇಷ್ಟು ಮಾಡಿದ್ರೆ ಡೈರೆಕ್ಟ್ಲಿ ನಿಮಗೆ 680 ಡಿವೈಡೆಡ್ ಬೈ 600 ಮಾಡಿದ್ರೆ ಡೈರೆಕ್ಟ್ಲಿ ನಿಮಗೆ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಂಟು 10 ಮಾಡಿದ್ರೆ ಇಷ್ಟು ಬರುತ್ತೆ. ಓಕೆನಾ? ಸೊ ಆ ಮೆಥಡು ಮಾಡ್ಬೋದು. 10ಅನ್ನು ಇಗ್ನೋರ್ ಮಾಡಿನೋ 680 ಡಿವೈಡೆಡ್ ಬೈ 600 ಅಕಸ್ಮಾತ್ ನೀವು ಮಾಡ್ತೀರಂದರೆ 1.3 ಬರುತ್ತೆ. ಇಂಟು 10 ಮಾಡಿದ್ರೆ 11.3 ಬರುತ್ತೆ. ಹಂಗೂ ನೀವು ಮಾಡ್ಕೋಬೋದಾಗತ್ತೆ. ಸೊ ಈ ಒಂದು ಪ್ರಾಬ್ಲಮ್ಮು ಲಾಸ್ಟ್ ಕ್ಲಾಸಲ್ಲೂ ನಾನು ಇದು ಮಾಡಿಸಿದೆ. ನೀವು ಈ 10ಅನ್ನು ನೀವೇನಾದರೂ ಅಕಸ್ಮಾತ್ ಇಗ್ನೋರ್ ಮಾಡ್ತೀರಿ ಅಂದರೆ ಡೈರೆಕ್ಟ್ಲಿ ಹಿಂಗೆ ಮಾಡ್ಕೊಳ್ಳಿ. 680 ಡಿವೈಡೆಡ್ ಬೈ 60 ಮಾಡಿದ್ರು ಇಷ್ಟೇ ಬರುತ್ತೆ ಆನ್ಸರು. ಏನೂ ಸಮಸ್ಯೆ ಆಗಲ್ಲ. ಸೊ ನೆಕ್ಸ್ಟ್ 4ನೇದು ಯಾವುದು? ಕೊಯಿಫಿಷಿಯೆಂಟ್ ಆಫ್ ಮೀನ್ ಡಿವಿಯೇಷನು. ಕೊಯಿಫಿಷಿಯೆಂಟ್ ಆಫ್ ಮೀನ್ ಡಿವಿಯೇಷನ್ಗೆ ನಮಗೆ ಮೀನ್ ಡಿವಿಯೇಷನ್ ಬಂದಿರೋದೆಷ್ಟು? ಫಾರ್ಮುಲಾ ಹಾಕ್ಕೊಳ್ಳಿ ಫಸ್ಟು. ಮೀನ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀಡಿಯನ್. ಮೀಡಿಯನ್ ಯಾಕೆ ಹಾಕೋತೀವಿ ನಾವು ಅಂದರೆ ಬಿಕಾಸ್ ಆಫ್ ಮೀಡಿಯನ್. ನಾವು ಈ ಮೀಡಿಯನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ. ಸೊ ಮೀಡಿಯನ್ ಬಂದಿರೋದು ನಮಗೆ 11.33 ಡಿವೈಡೆಡ್ ಬೈ ಮೀನ್ ಡಿವಿಯೇಷನ್ ಬಂದಿರೋದು 11.33. ಮೀಡಿಯನ್ ಎಷ್ಟು? 45. ನಮಗೆ ಕೊಯಿಫಿಷಿಯೆಂಟ್ ಆಫ್ ಮೀನ್ ಡಿವಿಯೇಷನ್ ಎಷ್ಟಾಗುತ್ತೆ ಅಂತ ನಾವು ಚೆಕ್ ಮಾಡ್ಕೊಳ್ಳೋಣ. 11.33 ಡಿವೈಡೆಡ್ ಬೈ 45 ಮಾಡಿದ್ರೆ 0.2517 ಇಷ್ಟು ಬರುತ್ತೆ ಕೊಯಿಫಿಷಿಯೆಂಟ್ ಆಫ್ ಮೀನ್ ಡಿವಿಯೇಷನ್ ಯೂಸಿಂಗ್ ಮೀಡಿಯನ್ ಫಾರ್ ಕಂಟಿನ್ಯೂಸ್ ಸೀರೀಸ್. ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಮೀನ್ ಡಿವಿಯೇಷನ್ನು ಫ್ರಮ್ ಮೀಡಿಯನ್ನು ಫಾರ್ ಕಂಟಿನ್ಯೂಸ್ ಸೀರೀಸ್ನ ಕಲ್ತಿದ್ದೀವಿ. ಸೊ ಹಾಗಾಗಿ ನಾನು ಇಮಿಡಿಯೇಟ್ಲಿ ನಿಮಗೆ ಒಂದಷ್ಟು ಕ್ವೆಶ್ಚನ್ಸು ಅಸೈನ್ಮೆಂಟ್ಗೆ ಕಳಿಸ್ಕೊಡ್ತೀನಿ. ಅದನ್ನು ಮನೆಯಲ್ಲೇ ನೀವು ಸಾಲ್ವ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ರಿಪೀಟೆಡಾಗಿ ವೀಡಿಯೋಸ್ ನೋಡಿಕೊಂಡ್ರೆ ಅರ್ಥ ಆಗುತ್ತೆ ನಿಮಗೆ. ಮೀನು ಉಪಯೋಗಿಸ್ಕೊಂಡು ಮಾಡೋದು ಸುಲಭ ಇದೆ, ಮೀಡಿಯನ್ ಉಪಯೋಗಿಸ್ಕೊಂಡು ಮಾಡೋದು ಸುಲಭ ಇದೆ. ಸೊ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನೀವು ಅದನ್ನು ಸಾಲ್ವ್ ಮಾಡಿಕೊಂಡು ಅಸೈನ್ಮೆಂಟ್ ಅಂತ ಮೇಲ್ಗಡೆ ನಿಮ್ಮ ನೋಟ್ಸಲ್ಲೇ ಬರ್ಕೊಳ್ಳಿ. ಆಮೇಲೆ ಯಾರಿಗೆ ಇದು ತಲುಪ್ತಾ ಇಲ್ವೋ ಅವ್ರನ್ನ CRಗಳು ಕಾಂಟ್ಯಾಕ್ಟ್ ಮಾಡಿ, ಏನಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಾನು ಹಿಂದಿನ ಸ್ಲೈಡಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಯಾವ ಥರ ಅದನ್ನು ಮಾಡ್ಕೋಬೇಕಂತ ಮಾಡಿ. ಮತ್ತು ಮುಂದಿನ ಇದು ಮೀನ್ ಡಿವಿಯೇಷನ್ ಮುಗೀತು. ಈಗ ಈ ಯೂನಿಟಲ್ಲಿ ಲಾಸ್ಟ್ ಒಂದು ಪಾರ್ಟ್ ಇದೆ. ಇದು ಯಾವುದಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಮತ್ತು ಕಂಟಿನ್ಯೂಸ್ ಸೀರೀಸು ಸಾಲ್ವ್ ಮಾಡಿ ಕಳಿಸ್ತೀನಿ ನಿಮಗೆ. ನೀವು ಅದನ್ನು ನೋಡಿಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.